ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬಿಗ್ ಬಾಸ್ ಕಾರ್ಯಕ್ರಮ ಕೊನೆಗೂ ಮುಕ್ತಾಯಗೊಂಡಿದೆ. ಈ ಸೀಸನ್ನ ವಿನ್ನರ್ ಆಗಿ ಶಶಿ, ರನ್ನರ್ ಆಗಿ ನವೀನ್ ಹಾಗೂ 3ನೇ ಸ್ಥಾನದಲ್ಲಿ ಕವಿತಾ ಗೌಡ ಇದ್ರು. ಕವಿತಾ ಗೌಡ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗದು. ಯಾಕಂದ್ರೆ ಅಷ್ಟು ಜನ ಹುಡುಗಿರ ಪೈಕಿ ಎಲ್ಲರನ್ನು ಹಿಂದಿಕ್ಕೆ ತಾನು ಆ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಇಬ್ಬರು ಘಟಾನುಘಟಿ ಸ್ಪರ್ಧಿಗಳಿಗೆ ಪೈಪೋಟಿ ನೀಡಿದ್ದಾರೆ ಅಂದ್ರೆ ಕವಿತಾ ಗೆದ್ದ ಹಾಗೇನೆ. ಆದ್ರೂ ತನ್ನ ಮಗಳು ಆಕರ್ಷಕ ಟ್ರೋಫಿ ಪಡೆಯಬೇಕಿತ್ತು ಎನ್ನುವುದು ಅವರ ತಾಯಿಯ ಆಸೆಯಾಗಿತ್ತು. ಅದು ನೆರವೇರದೇ ಇದ್ದಾಗ ಕಣ್ಣೀರು ಹಾಕಿದ್ದಾರೆ ಕವಿತಾ ತಾಯಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಸುದ್ದಿಯಾಗಿದ್ದ ಕವಿತಾ ಗೌಡ ವಿನ್ನರ್ ಅಥವಾ ರನ್ನರ್ ಅಪ್ ಆದ್ರೂ ಆಗುತ್ತಾರೆ ಎಂದು ಅವರ ಅಭಿಮಾನಿಗಳು ಆಸೆ ಪಟ್ಟಿದ್ರು. ಆದ್ರೆ ಅವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡು ನಗುನಗುತ್ತಲೇ ಆ ಮನೆಯಿಂದ ವೇದಿಕೆ ಮೇಲೆ ಬಂದು ನಿಂತಿದ್ರು. ಆದ್ರೆ ಮಗಳನ್ನ ನೋಡಿದ ಕವಿತಾ ತಾಯಿ ಆಶಾ ಅವರ ಕಣ್ಣು ತುಂಬಿ ಬಂದಿತ್ತು. ಈ ಬಾರಿ ಬಿಗ್ ಬಾಸ್ ನಲ್ಲಿ ಕವಿತಾನೇ ವಿನ್ ಆಗ್ತಾಳೆ, ವೀಕ್ಷಕರು ಕವಿತಾ ಗೌಡ ಅವರನ್ನ ಗೆಲ್ಲಿಸ್ತಾರೆ ಅಂತ ಅದೆಷ್ಟೋ ಆಸೆಯನ್ನ ಹೊತ್ತಿದ್ರು ತಾಯಿ. ಆದ್ರೆ ಅದು ಈಡೇರದೇ ಇದ್ದಾಗ ಅವರ ಬಾಯಿಯಿಂದ ಒಂದು ಮಾತು ಕೂಡ ಹೊರಬಂದಿಲ್ಲ. ಕಿಚ್ಚ ಸುದೀಪ್ ಅವರು ಕವಿತಾ ಅವರ ತಾಯಿಯನ್ನು ಮಾತನಾಡಿಸಲು ಪ್ರಯತ್ನಿಸಿದಾಗ ನನ್ನ ಬಾಯಿಂದ ಮಾತು ಬರುತ್ತಿಲ್ಲ ಎಂದು ಕೈ ಸನ್ನೆಯಿಂದಲೇ ಸುದೀಪ್ ಅವರಿಗೆ ಉತ್ತರಿಸಿದ್ರು ಆಶಾ ಅವರು. ಏನೇ ಆದ್ರೂ ಕವಿತಾ ಗೌಡ ಇಡೀ ಕರ್ನಾಟಕದ ಮನೆಮಗಳಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗಲಿ, ಹಾಗೆ ಒಳ್ಳೆಯ ಸಿನಿಮಾ ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬರಲಿ ಅಂತ ಆಶಿಸ್ತಾ ನೀವು ಕೂಡ ಅವರಿಗೆ ಶುಭ ಹಾರೈಸಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.